ಭಾವನೆಗಳೇ ಇಲ್ಲ. ಹೌದು, ಬೆಳಗ್ಗೆಯಿಂದ ನಾನು ನಿನ್ ಜೊತೆ ಇರ್ಲಿಲ್ವಲ್ಲ, ಏನನ್ಸ್ತು? ಮೊದಲನೇ ಸಲ ಮನೇಲಿ ಒಬ್ಳೆ ಇದ್ದಿದ್ದಲ್ವಾ, ಸ್ವಲ್ಪ ಭಯ ಅನಿಸ್ತು. ನಮ್ಮಪ್ಪ ಹೇಳ್ಕೊಟ್ಟಿದ್ರಲ್ಲ, ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತ, ಅದನ್ನ ಹೇಳ್ಕೊಂಡೆ, ಸರಿ ಹೋಯ್ತು. ಅದನ್ನೆಲ್ಲ ಕಡೆ ನಾನು ಕೇಳಿದ್ದು. ಬೆಳಗ್ಗೆಯಿಂದ ನಿನ್ ಜೊತೆ ಇರ್ಲಿಲ್ವಲ್ಲ, ನಿನಗ್ ಬೇಜಾರಾಗ್ಲಿಲ್ವಾ? ಆಯ್ತು. ಮತ್ತೆ ಅದನ್ನ ಹೇಳೆ. 5:30 ಯಾವಾಗ ಆಗುತ್ತೋ, ನನ್ ಗಂಡ ಆಫೀಸಿಂದ ಎಷ್ಟೊತ್ತಿಗೆ ಬರ್ತಾನೋ ಅಂತೆಲ್ಲ ಅನ್ನಿಸ್ತು ಅಂತ ಹೇಳೆ, ಸಂತೋಷ ಏನಾದ್ರು ಪಟ್ಕೋತೀನಿ. ಅಯ್ಯೋ 5:30 ಯಾವಾಗ ಆಗುತ್ತೋ, ನನ್ ಗಂಡ ಆಫೀಸಿಂದ ಯಾವಾಗ ಬರ್ತಾರೋ ಅಂತೆಲ್ಲ ಅನ್ಸ್ತೂರಿ. ನಾನ್ ಹೇಳಿದೆ ಹೇಳ್ಬೇಡ, ನಿಲ್ಸೆ. ನೋಡೋ, ಒಂದು ತಿಳ್ಕೊ, ಗಂಡನ್ ಕಂಡ್ರೆ ಯಾವಾಗ್ಲೂ ಬರೀ ಭಯ ಭಕ್ತಿನೇ ತೋರಿಸಬಾರ್ದು, ಪ್ರೀತಿ ಪ್ರೀತಿ ತೋರಿಸ್ಬೇಕು ಕಣೆ. ಆಫೀಸಿಂದ ಬಂದ್ ಗಂಡನ ಹೇಗೆಲ್ಲ ಬರ್ಮಾಡ್ಕೋತಾರ ಗೊತ್ತೇನೆ? ಯಾಕೆ, ನನಗ್ ಮಾಡಿದ್ ಸರಿ ಹೋಗ್ಲಿಲ್ವಾ? ಬಂದ ತಕ್ಷಣ ಬ್ಯಾಗ್ ಇಸ್ಕೊಂಡೆ, ಟೈ ಬಿಚ್ಚಿ ಒಳಗ್ ತಗೊಂಡೋದೆ, ಶೂ ಬಿಚ್ದೆ. ಆ ಸೇರ್ಕೆ ಕೆಲ್ಸ ಎಲ್ಲ ಮಾಡ್ತೀಯ? ನಾನ್ ಕೇಳ್ತಿರೋದು ಹೆಂಡತಿ ಕೆಲ್ಸ ಮಾಡು ಅಂತ. ಮತ್ತೆ ಹೆಂಡತಿ ಗಂಡನ್ ಸೇವಕಿ ಆಗಿದ್ರೆ ಗಂಡನ್ಗೆ ಪ್ರೀತಿ ಹೆಚ್ಚಾಗುತ್ತೆ ಅಂತ ನಮ್ಮ ಅಪ್ಪ ಹೇಳಿದ್ದಾರೆ. ಅದೆಲ್ಲ ಹಳೆ ಕಾಲ. ಈ ಕಾಲದಲ್ಲಿ ಗಂಡು ಹೆಂಡತಿ ತನ್ನ ಸೇವಕಿ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಿನಗೂ ನನ್ನಷ್ಟೇ ಸ್ವಾತಂತ್ರ್ಯ ಇದೆ. ನಿನ್ ಭಾವನೆಗಳನ್ನ ಏನಿದ್ರು ನನ್ನ ಹತ್ರ ಹಂಚ್ಕೋ. ನೀನಾಗಿರು. ಆಯ್ತು ಅಂದ್ರೆ ನಾಳೆಯಿಂದ ಹಾಗೆ ಇರ್ತೀನಿ. ಎಲ್ಲಿ ಒಂದೇ ಒಂದ್ ಕೊಡೋ. ಲೇ, ಇದೇನೆ ಒಂದೇ ಒಂದ್ ಕೊಡೋ ಅಂದ ತಕ್ಷಣ ಮುತ್ ಕೊಟ್ಟೆ ಬಿಟ್ಟೆ. ಬೆಳಿಗ್ಗೆ ನೀವೇ ಹೇಳಿದ್ರಿ ಒಂದೇ ಒಂದ್ ಕೊಡು ಅಂದ್ರೆ ಮುತ್ ಕೊಡ್ಬೇಕು ಅಂತ, ಅದಕ್ಕೆ ಕೊಟ್ಟೆ. ನಾನ್ ಹೇಳ್ದೆ ಹಾಗಂತ ಕೇಳಿದ ತಕ್ಷಣ ಮುತ್ ಕೊಟ್ಬಿಡಕ್ಕೆ ನಿನಗ್ ನಾಚಿಕೆ ಆಗಲ್ವಾ? ಆಗತ್ತೆ, ಆದ್ರೆ ನಾಚಿಕೆ ಹೆದರಿಕೆ ಅಂತ ಗಂಡನ್ ಬೇಕಾದದ್ ಕೊಡದೆ ಹೋದ್ರೆ ಗಂಡನ್ಗೆ ಮನೆ ಬಗ್ಗೆ ಆಸಕ್ತಿ ಹುಟ್ಟಲ್ವಂತೆ, ನಮ್ಮಪ್ಪ ಹೇಳಿದ್ದಾರೆ. ನಿಮ್ಮಪ್ಪ ಬರೀ ಇಲ್ದಿರ ಐಡಿಯಾಲಜಿಗಳನ್ನ ತೆಗೆದು ನಿನ್ ತಲೆಗೆ ತುಂಬಿದ್ದಾರೆ. ನೋಡೋ, ಇನ್ಮೇಲೆ ನಾನು ಮುತ್ತು ಗಿತ್ತು ಅಂತ ಕೇಳಿದ್ರೆ ತಕ್ಷಣ ಕೊಟ್ಬಿಡ್ಬೇಡ. ಹಾಗೇನಾದ್ರೂ ಕೊಟ್ರೆ ಇಂಟ್ರೆಸ್ಟ್ ಇರೋದಿಲ್ಲ. ನಿನಗ್ ನಾಚಿಕೆ ಆದ್ರೆ ಅಯ್ಯೋ ನನಗ್ ನಾಚಿಕೆ ಆಗುತ್ತೆ ಅಂತ ಹೇಳೆ. ಹೋಗಿಪ್ಪ, ನಿಮ್ಗೆ ಯಾವಾಗ್ಲೂ ಅದೇ ಅಂತ ಅನ್ಬೇಕು ಅನ್ಸಿದ್ರೆ ಅನ್ನೇ. ಆಯ್ತು ಅಂದ್ರೆ ಇನ್ಮೇಲೆ ಹಾಗೆ ಅಂತೀನಿ. ತಿಂಡಿ ಗಿಂಡಿ ಏನಾದ್ರೂ ಮಾಡಿದ್ಯಾ? ಉಪ್ಪಿಟ್ಟಿದೆ, ತಗೊಂಡ್ ಬರ್ಲಾ? ತಗೊಂಡ್ ಬಾ. ಮಗಳನ್ನ ಸ್ವಂತಕ್ಕೇನೆ ಇಲ್ದಿರೋ ಸೂತ್ರದ ಬೊಮ್ಮೆ ಮಾಡಿ ನನ್ ತಲೆ ಕಟ್ಬಿಟ್ಟಿದ್ದಾನೆ ಪದ್ಮನಾಭ ಚಾರಿ. ತಗೊಳ್ಳಿ. ಪಾಠ ಎಷ್ಟ್ರ ಮಟ್ಟಕ್ಕೆ ಕಲ್ತಿದ್ದಾಳೆ ನೋಡೋಣ. ಸಾವು ಎಲ್ಲಿ ಒಂದೇ ಒಂದ್ ಕೊಡೆ. ಹೋಗಿಪ್ಪ, ನಂಗ್ ನಾಚಿಕೆ ಆಗತ್ತೆ. ಪರವಾಗಿಲ್ವೇ, ಇಂಪ್ರೂವ್ಡ್. ಏ ಸಾವು, ಇರ್ಲಿ ಒಂದೇ ಒಂದ್ ಕೊಡೆ. ಹೋಗಿಪ್ಪ, ನಿಮ್ಗೆ ಯಾವಾಗ್ಲೂ ಅದೇ. ಅದೇ ಅಂದ್ರೆ ಮದ್ವೆ ಆದ ಹೊಸರಲ್ಲಿ ಅದಲ್ದೆ ಬೇರೆ ಇನ್ನೇನೇ ಇರುತ್ತೆ. ಇರ್ಲಿ ಕೊಡೆ, ಒಂದೇ ಒಂದು ಕೊಡೆ, ಪ್ಲೀಸ್ ಕೊಡೆ ಕೊಡೆ ಕೊಡೆ. ಇದ್ಯಾಕೆ ಹಿಂಗ್ ತಳ್ಬಿಟ್ಟೆ? ಮತ್ತೆ ನೀವೇ ಹೇಳಿದ್ರಿ ನಾಚಿಕೆ ಆದ್ರೆ ಕೊಡ್ಬಾರ್ದು ಅಂತ. ಹೌದು ಕಡೆ, ಹೇಳ್ದೆ ಕರೆಕ್ಟು. ತಕ್ಷಣ ಕೊಡಬಾರ್ದು, ನಾಚ್ಕೋಬೇಕು, ಎಲ್ಲ ನಿಜ. ಆದ್ರೆ ಹೀಗೆ ಕಡಾಖಂಡಿತವಾಗಿ ಕೊಡೋದೇ ಇಲ್ಲ ಅಂತ ಹೇಳಿ ತಳ್ಳಿ ಬೀಳ್ಸಿ ಎಲ್ಲ ಮಾಡಬಾರ್ದು ಕಣೆ. ಕೊಡಲ್ಲ ಅಂತ ಹೇಳಿ ಕೊಡ್ಬೇಕು, ಗೊತ್ತಾಯ್ತಾ? ಆಯ್ತು ಅಂದ್ರೆ ಇನ್ಮೇಲಿಂದ ಹಾಗೆ ಮಾಡ್ತೀನಿ. ಇನ್ನೊಂಚೂರು ಉಪ್ಪಿಟ್ಟಿದ್ಯಾ? ತಗೊಂಬ ಹೋಗು. ತಗೊಳ್ಳಿ. ಕೊಡು. ಸಾಬೋ, ಎಲ್ಲಿ ಒಂದೇ ಒಂದ್ ಕೊಡು. ಕೊಡಲ್ಲ 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 ಕೊಡಲ್ಲ. ಇಲ್ಲ ಇಲ್ಲ, ಇವಳ ಹೃದಯದಲ್ಲಿ ಭಾವನೆಗಳಿರಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಬ್ರದರ್? ಭಾವನೆಗಳು ಇದ್ದೇ ಇರುತ್ತೆ, ಅದನ್ನ ಪ್ರಚೋದಿಸಬೇಕು ಅಷ್ಟೇ. ಅದು ಹೇಗ್ ಸಾಧ್ಯ ಬ್ರದರ್? ಫಸ್ಟು ಅವ್ರಿಗೆ ಸಿಟ್ಟು ಬರ್ಸು, ಜಗಳ ಆಡೋದನ್ನ ರೂಢಿ ಮಾಡಿಸು. ಹಾಗೆ ಜಗಳ ಆಡೋದ್ರಿಂದ ಅವ್ರಿಗೆ ನಿನ್ನ ಮೇಲಿರೋ ಭಯ ಭಕ್ತಿ ಹೊರಟೋಗಿ ಸ್ನೇಹ ಸಲಿಗೆ ಬೆಳೆಯುತ್ತೆ. ಆಮೇಲೆ ಭಾವನಾತ್ಮಕವಾಗಿ ವರ್ತಿಸ್ತಾರೆ. ಕರೆಕ್ಟು, ಆದ್ರೆ ನಾನು ಹೇಳೋದನ್ನೆಲ್ಲ ಭಕ್ತಿಯಿಂದ ಮಾಡೋಂತ ಹತ್ರ ಜಗಳ ಆಡಕ್ ಹೇಗ್ ಸಾಧ್ಯ ಬ್ರದರ್? ನಾನು ನಿನಗೆ 5 ಹಿತೋಪದೇಶಗಳನ್ನ ಕೊಡ್ತೇನೆ ಬ್ರದರ್. ಒಂದೊಂದು ಹಿತೋಪದೇಶಗಳನ್ನು ಪ್ರಯೋಗ ಮಾಡುವಾಗ್ಲೂ ನನ್ನನ್ನ ಜ್ಞಾಪಿಸ್ಕೊ.
ನಾನು ಅಲ್ಲೇ ಪ್ರತ್ಯಕ್ಷವಾಗಿ ನಿನಗೆ ಉತ್ತೇಜನ ಕೊಟ್ಟಂತೆ ಭಾಸವಾಗುತ್ತೆ. ಹೌದಾ? ಉಪದೇಶ ನಂಬರ್ 1, ಹೆಂಡತಿನ ಪಕ್ಕದಲ್ಲಿ ಮಲಗಿಸ್ಕೋಬೇಡ, ಆಚೆ ಬಿಟ್ಕೊ ಹೋಗು ಅಂತ ಹೇಳು. ಅಡಿಕೆ ಎಲೆ ಮರ್ಚಿಕೊಟ್ಟು ಆನಂದವಾಗಿ ಗಂಡನ ಪಕ್ಕ ಮಲ್ಕೋಬೇಕು ಅಂದ್ಕೊಂಡಿರೋ ಹೆಂಡತಿಗೆ ಸಡನ್ ಆಗಿ ಆಚೆ ಬಿತ್ಕೋ ಅಂದ್ರೆ ಸಿಟ್ಟು ಬಂದೇ ಬರುತ್ತೆ. ಯಾಕೆ ಅಂತ ಕೇಳ್ತಾಳೆ. ಆಗ ಜಗಳ ಶುರು ಹಚ್ಕೋಬಹುದು. ಸಾವಿತ್ರಿ, ಇವತ್ತು ನನ್ನ ಜೊತೆ ಮಲ್ಕೋಬೇಡ. ಇನ್ನೇನ್ ಮಲಕ್ಕೊಳ್ಳಿ. ಹಾಲಲ್ಲಿ ಬಿತ್ಕೋ ಹೋಗು. ಸರಿ ಅಂದ್ರೆ ಬಾರೇಲೆ ಹಾಗೆ ಮಲ್ಕ ಹೋಗು. ಸರಿ ಅಂದ್ರೆ ಇದೇನಿದು ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾಳೆ. ಲೇ ಲೇ ಸಾವಿತ್ರಿ, ಎಳೆ ಎತ್ತೇಳೆ ಮೇಲಕ್ಕೆ. ಹೆಂಡತಿ ಆದವಳು ಗಂಡನ ಪಕ್ಕದಲ್ಲಿ ಮಲ್ಕೊಳ್ಳೋದ್ ಬಿಟ್ಟು ನಿನ್ ಪಾಡಿಗೆ ನೀನ್ ಬಂದು ಹಾಲು ಮಲ್ಕೊಂಡಿದ್ಯಲ್ಲ. ಗಂಡನ ಮರ್ಯಾದೆ ಸ್ವಲ್ಪ ಬೇಡವೇನೆ ನಿನ್ಗೆ? ಗಂಡ ಆದವನು ಸಿಟ್ನಲ್ಲಿ ಏನಾದ್ರೂ ಹೇಳಿದ್ರೆ ಯಾಕೆ ಹೇಗೆ ಅಂತ ಎಲ್ಲ ಪ್ರಶ್ನೆ ಮಾಡಿ ಕೆರಳಿಸ್ಬಾರ್ದಂತೆ. ಸುಮ್ನೆ ಅವ್ರು ಹೇಳ್ದಾಗ ಕೇಳ್ಬಿಡ್ಬೇಕಂತೆ. ನಮ್ಮಪ್ಪ ಹೇಳಿದ್ದಾರೆ. ನಿಮ್ಮಪ್ಪ ಅವನಪ್ಪ ಬೇಕಪ್ಪ. ಏನು ಗಲಾಟೆ ನಡೀತಾ ಇದೆ. ನಡಿ ವಾಪಸ್ ಹೊರಟೋಗೋಣ. ಸುಮ್ನೆ ಇರಿ. ಇಂಥ ಅವಕಾಶನ ಯಾರಾದ್ರೂ ಮಿಸ್ ಮಾಡ್ಕೋತಾರ? ಅವಳು ಸುಖವಾಗಿದ್ದಳು, ನಾನ್ ಸುಖವಾಗಿರೋ ಅಂತ ಗೊತ್ತಾಗುತ್ತೆ. ತಿಳ್ಕೊಂಡು ಹೋಗೋಣ. ಅವ್ನು ಹೇಳ್ಕೊಟ್ಟಿರೋ ಮಾತೆಲ್ಲ ತಪ್ಪು. ನಾನು ಹೇಳಿದಕ್ಕೆಲ್ಲ ಯಾಕೆ ಹೇಗೆ ಅಂತ ನೀನ್ ಕೇಳಲೇಬೇಕು. ಆಯ್ತು ಅಂದ್ರೆ ನಾಳೆಯಿಂದ ಕೇಳ್ತೀನಿ. ಅಯ್ಯೋ, ಏನಪ್ಪಾ ಮಾಡೋದು ಇದನ್ನ? ಹಿಡ್ಕೊಂಡು ಚೆನ್ನಾಗಿ ಗುದ್ದಾಕೊಳ್ಳೋಣ ಅಂದ್ರೆ ಯಾತಕ್ಕೂ ಆಗಲ್ಲ, ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಕರ್ಮ. ನೀವಾ? ಬನ್ನಿ ಒಳಗೆ ಬನ್ನಿ. ಯಾಕೆ ಇಷ್ಟೊತ್ತಲ್ಲಿ? ಸಾರಿ, ನಾ ಬಂದ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ. ಸರಿಯಾಗೇ ಇದೆ. ಯಾಕ್ ಗಣೇಶ್, ಏನೋ ಅಪ್ಸೆಟ್ ಆಗಿದ್ದೀರಾ? ಅಯ್ಯ, ಇವಳನ್ನ ಕಟ್ಕೊಂಡ ಮೇಲೆ ನನ್ನ ಲೈಫೇ ಅಪ್ಸೆಟ್ ಆಗೋಗ್ಬಿಟ್ಟಿದೆ. ಯಾಕೆ, ಏನಾಯ್ತು? ಅಲ್ಲ, ಗಂಡ ಆದವನು ಹೆಂಡತಿನ ನನ್ನ ಪಕ್ಕದಲ್ಲಿ ಮಲ್ಕೋಬೇಡ, ಎದ್ದೋಗ ಹಾಲಲ್ಲಿ ಬಿದ್ಕೋ ಅಂದ್ರೆ ಸ್ವಂತಕೇರ ಯಾವ್ದೇ ಹೆಣ್ಣಾದ್ರೂ ಯಾಕೆ ಏನು ಅಂತ ಕೇಳೋದಿಲ್ವಾ? ಕೇಳೋದಾ? ನನ್ನ ಗಂಡ ಏನಾದ್ರೂ ಹಾಗೇನಾದ್ರೂ ಹೇಳಿದ್ರೆ ಗಂಡನ್ಗೇನೋ ಬೇಜಾರಾಗಿದೆ ಅಂತ. ಯಾಕ್ ರಾಜ, ನನ್ ಮೇಲ್ ಬೇಜಾರ ಅಂತ ಕೆನ್ನೆ ಸೌರಿ ತಲೆಲ್ಲ ಸೌರಿ ನಿಮ್ಮಿಂದ ದೂರ ಮಲ್ಕೊಳ್ಳೋದಿಕ್ಕ ನಮ್ಮ ಅಪ್ಪ ಅಮ್ಮ ನಿಮ್ ಜೊತೆ ಮದುವೆ ಮಾಡ್ಕೊಟ್ಟಿದ್ದು ಅಂತ ಹುಸಿ ಮುಂದೆ ಓಡಿಸ್ಕೊಂಡು ಇನ್ನು ಗಟ್ಟಿಯಾಗಿ ತಕ್ಕೊಂಡ್ ಮಲ್ಕೊಂಡ್ಬಿಡ್ತಾ ಇದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಭಾಗ್ಯ ನನಗಿಲ್ವೇ? ಲೇ, ಕೇಳ್ದೇನೆ ನಿಮ್ ಮಕ್ಕ ಆಡ್ತಿರೋ ಮಾತನ್ನ ನಿನಗ್ಯಾಕೆ ಆ ಬುದ್ಧಿ ಬಂದಿಲ್ಲ? ಅವಳು ಮೊದ್ಲಿಂದಾನು ನಮ್ಮ ಅಪ್ಪ ಹೇಳ್ದಾಗ ಕೇಳ್ತಿರ್ಲಿಲ್ಲ ರೀ. ನೀನ್ ಮೊದಲಿಂದ ನಿಮ್ಮ ಅಪ್ಪ ಹೇಳ್ದಾಗ ಕೇಳಿನೇ ನಾನಿಲ್ಲಿ ಜಾಸ್ತಿ ಹೊಡಿತಾ ಇರೋದು. ರೀ, ಗಣೇಶ್ ಅವ್ರನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ. ನಾವಿನ್ನೂ ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಮ್ಮಿಬ್ರು ಕ್ಲೋಸ್ನೆಸ್ ನೋಡಿ ಅವ್ರಿಗೆ ಹೊಟ್ಟೆನಲ್ಲಿ ಹಸಿ ಮೆಣಸಿನ್ಕಾಯಿ ಕಿವುಚ್ದಂಗ ಆಗುತ್ತೆ. ನಾವ್ ಬಂದಿರೋ ಕೆಲ್ಸ ಮುಗಿಸ್ಕೊಂಡು ಹೊಟ್ಟೋಗೋಣ. ಗಣೇಶ್, ಭಾನುವಾರ ನನ್ ಬರ್ತ್ಡೇ. ಹುಟ್ಟಹಬ್ಬ ಮಾಡ್ಕೋತಾ ಇದ್ದೀನಿ. ಜಲಸಿ ಕನ್ವೆನ್ಷನ್ ಹಾಲ್ ನಲ್ಲಿ ಆಚರಿಸ್ಕೊಳ್ತಾ ಇದ್ದೀನಿ. ಜಲಸಿ ಕನ್ವೆನ್ಷನ್ ಹಾಲು 5 ಸ್ಟಾರ್ ಹೋಟೆಲ್ ಲೆವೆಲ್. ನನ್ ಗಂಡನ್ಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ಎಷ್ಟೇ ಆಗ್ಲಿ ನಮ್ದು ಲವ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ನನ್ ಬರ್ಡೇನ ಜಲಸಿ ಕನ್ವೆನ್ಷನ್ ಹಾಲ್ ನಲ್ಲಿ ಮಾಡ್ತಾ ಇದಾರೆ. ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ ಬಂದ್ವಿ. ಗಂಡ ಹೆಂಡತಿ ಇಬ್ರು ಬನ್ನಿ. ಗಣೇಶ್, ನಾವೇನ್ ಬರೋದಾ? ಯಾಕೋ ನಿಮ್ ಮೂಡೇ ಸರಿ ಇಲ್ಲ. ಹೋಗ್ ಬನ್ನಿ. ಹೇಗಿದ್ರೆ ನೀವು ಬಂದ್ ಕೆಲ್ಸ ಆಯ್ತಲ್ಲ. ಬನ್ರಿ, ಬರ್ತೀವಿ. ಆಗ್ಲಿ. ಗಣೇಶ್, ಫಂಕ್ಷನ್ಗೆ ಬರ್ತೀರಾ ತಾನೆ? ಬರ್ದೇನೆ ಇರಕ್ಕಾಗತ್ಯೇ? ಬರ್ತೀನಿ. ಈ ಗೂಬೆನ್ ಕರ್ಕೊಂಡು